ಹೋರಾಟ ಆಯ್ತು ಕೋಲಾರಲ್ಲಿ. ನಾನು ಈ ಕಾಲೇಜಿಗೆ ನಾಚಿಕೆ ಮಾನವ ಮರ್ಯಾದೆ ಇದೆಯಾ ಅಂತ ಕೇಳಕ್ ಇಷ್ಟಪಡ್ತೀನಿ. ಕಾಲೇಜಿಗೆ ಬಂದ್ಬಿಟ್ಟು ಯಾವುದೇ ಒಂದು ಸಂಘಟನೆಗೆ ಸೇರಿರೋದಲ್ಲ, ಯಾವುದೇ ಒಂದು ಪಾರ್ಟಿಗೆ ಸೇರಿರೋದಲ್ಲ. ನೀವು ಯಾವ ನೈತಿಕತೆ ಇಟ್ಕೊಂಡು ಯಾವ ದೃಷ್ಟಿಯಲ್ಲಿ ಕಾಲೇಜ್ ಹುಡುಗರನ್ನ NSUI ಪ್ರತಿಭಟನೆ ಕಳಿಸ್ತೀರಾ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಆ NSUI ಪ್ರೆಸಿಡೆಂಟ್ಗೆ ಫಸ್ಟ್ ಉರ್ದು ಬಿಟ್ಟು ಕನ್ನಡ ಕಲ್ತ್ಕೊಳ್ಳೋ ಬಳಿ ನನ್ನ ಮಗನೇ ಅಂತ ಹೇಳ್ಬೇಕು. ಕನ್ನಡದಲ್ಲಿ ಮನಬಂದಂತೆ RSS ಅವರು ಕೋಲುಗಳನ್ನ ಇಟ್ಕೊಂಡು ನಿಕ್ಕರ್ಗಳು ಹಾಕೊಂಡು ನಮ್ಮ ಮೇಲೆ ಬಂದು ಹಲ್ಲೆ ಮಾಡ್ತಾರೆ ಅಂತೆಲ್ಲ ಮಾತಾಡ್ತಾರೆ. ಒಂದು ಗೌರವ ಅನ್ನೋದು ಕೊಡ್ದಿರ ಮೋದಿಜಿ ಅವ್ರಿಗೆ ಮಕ್ಳಿಲ್ಲ ಅಂತಾನೆ. ಮೋದಿಜಿ ಅವ್ರ ಮಕ್ಳೇನಕ್ಕೆ ಬೇಕು? ಈ ದೇಶನೇ ಅವ್ರ ಮಕ್ಕಳು, ಈ ದೇಶದಲ್ಲಿರೋ ಪ್ರತಿಯೊಬ್ಬ ಜನರು ಅವ್ರ ಮಕ್ಕಳೇ. ಯೋಗಿ ಅವ್ರಿಗೆ ಹೆಂಡತಿ ಇಲ್ಲ ಅಂತಾನೆ. ಏನು ಕದ್ದು ಮುಂಚೆ ದನದ ಮಾಂಸ ಕಡ್ದಂಗ ದನದ ಮಾಂಸ ತಿಂದಂಗ ಸಂಸಾರ ನಡೆಸೋದು ಅಂತ ಹೇಳಿದ್ರೆ 5-5 ಜನ 10 ಜನ ಕಟ್ಕೊಂಡು ಬೀದಿಗೆ ಬಿಡೋದಕ್ಕಲ್ಲ. ನಮ್ ಸಂಸ್ಕೃತಿ ಆ ತರ ಅಲ್ಲ, ನಮ್ ಪರಂಪರೆ ಆ ತರ ಅಲ್ಲ. NSUI ಅವ್ರಿಗೆ ಇದೇ ನಾವು ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚ ಅವರು ವಾರ್ನಿಂಗ್ ಕೊಡ್ತಾ ಇದ್ರಿ. ನೀವು ಇದೇ ತರ ಏನಾದ್ರು ಮುಂದುವರ್ಸಿದ್ರೆ ತುಂಬಾ ದೊಡ್ಡದಾಗಿ ಪ್ರತಿಭಟನೆ ಮಾಡಿ ತುಂಬಾ ದೊಡ್ಡದಾಗಿ ನಿಮ್ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.